ಈ ಎಣ್ಣೆ ಹೊಡ್ಲಿಲ್ಲ ಅಂದರೆ ರೆಕ್ಕಿಗೆ ಒಂದೊಂದು ಬರ್ತಿತ್ತು. ನಮ್ಮ ಎಣ್ಣೆ ಹೊಡೆದ್ರಿಗಿನ ಇಂಗ್ಲೀಷ್ ಎಣ್ಣೆ ಹೊಡೆದ್ರೆ ಈ ಎಣ್ಣೆ ಹೊಡೆದದಕ್ಕೆ ಡಬಲ್ ಬರೋಕಚ್ಚೈತೆ. ರೆಕ್ಕಿಗೆ ಎರಡು ಬರೋಕಚ್ಚವ. ಮಳೆ ಸ್ವಲ್ಪ ಕಡಿಮೆ ಆದ್ರೂ ಪೊನ್ನುಸ್ವಾಮಿ ಎಣ್ಣೆ ಹೊಡೆದ್ರೆ ಭಾಳ ತಡ್ಕೊಂತೈತಿ, ಜಲ್ದಿ ನೀರಿಗೆ ಬರೋಂಗಿಲ್ಲ. ಅದರ ವ್ಯತ್ಯಾಸ ಕಾಣ್ತೈತಿ. ಕರ್ನಾಟಕ ರೈತ ಬಾಂಧವರೆಲ್ಲರಿಗೆ ನಮಸ್ಕಾರ. ನಂದು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಪಾಪರಾವ್ ಕ್ಯಾಂಪನ್ ಕೆಳಗೆ ವೆಂಕಟೇಶ್ವರ ಕ್ಯಾಂಪನ್ ರೈತ ನಾನು. ಇದು ಹತ್ತಿ 30 ಎಕರೆದಲ್ಲಿ ನಾನು ಹತ್ತಿ ಇಟ್ಟಿದ್ದೇನೆ. 5ನೇ ತಿಂಗಳ 15ನೇ ತಾರೀಕು ಇಟ್ಟಿನಿ. 5ನೇ ತಿಂಗಳ 15ನೇ ತಾರೀಕು ಅಂದರೆ ಮುಂದಾಗಿ ಯಾಕೆ ಇಡ್ಬೇಕಾಗಿತ್ತು ಅಂತಂದರೆ ಪಿಂಕ್ ಬೋಲಾರಮು ಅಟ್ಯಾಕ್ ಆಗಲಾರ್ದಂಗೆ ಇರ್ತದಂತ ನಾನು ಇಡಬೇಕಾಗಿತ್ತು. ಇದು ಮೆಣಸಿನ ಕಾಯಿಲೆಗಾಗಿ ನಾನು ಇನ್ನೂ ಗೊಬ್ಬರನೇ ಹಾಕಿಲ್ಲ, ಬರೀ ಪೊನ್ನುಸ್ವಾಮಿ ಎಣ್ಣೆನೇ ಬಳಸ್ತಾ ಇದ್ದೀನಿ. ಇನ್ನೂ ಒಂದು ಏನಂತಂದರೆ ನಾನು ಹೇಳೋದು, ಇದು ಮಳೆ ಸ್ವಲ್ಪ ಕಡಿಮೆ ಆದ್ರೂ ಗಿಡಲಿಂದ ನಾನು 4 ಫೀಟ್ ಇಟ್ಟಿದ್ದೇನೆ. 4 ಫೀಟ ಗಿಡಲಿಂದ ಗಿಡ 2 ಫೀಟು ಇಟ್ಟಿದ್ದೀನಿ. ಮಳೆ ಸ್ವಲ್ಪ ಕಡಿಮೆ ಆದ್ರೂ ಪೊನ್ನುಸ್ವಾಮಿ ಎಣ್ಣೆ ಹೊಡೆದ್ರೆ ಭಾಳ ತಡ್ಕೊಂತೈತಿ, ಜಲ್ದಿ ನೀರಿಗೆ ಬರೋಂಗಿಲ್ಲ. ಅದರ ವ್ಯತ್ಯಾಸ ಕಾಣ್ತೈತಿ. ಅದರ ಸಲುವಾಗಿ ಅದ್ರೂ 4 ಅಡಿ ಇಟ್ಟಿದ್ದೇನೆ. ಇನ್ನೂ ಒಂದು ಪೊನ್ನುಸ್ವಾಮಿ ಎಣ್ಣೆ ಬಳಸೋದು ಏನಂತಂದರೆ ನೀರಿಗೆ ಜಲ್ದಿ ಬರೋಂಗಿಲ್ಲ. ಮಳೆ ಹೋದರೆ ಕೂಡ ನಾವು 15 ಕ್ವಿಂಟಾಲ್ 10-15 ಕ್ವಿಂಟಾಲ್ ಸ್ವಲ್ಪ ಮಳೆ ಕಡಿಮೆ ಆದರೆ ಕೂಡ ತಗೊಂಬ ಅವಶ್ಯಕತೆ ಇರ್ತೈತೆ ಅದರಲ್ಲಿಂದ ಅಂತ ನಾನು ಮಾಡಿದ್ದೇನೆ. ಹೋದ ಸಲ ಇದ್ರಂಗೆ ಇಟ್ಟಿದ್ವಿ ನಾವು 15ರಿಂದ 20 ಕ್ವಿಂಟಾಲ್ ತಗೊಂಡಿದ್ವಿ ಮಳೆ ಹೋದ್ರೆ ಕೂಡ. ಈ ವರ್ಷ ಮಳೆನೂ ಬೇಸಾಗೈತಿ. ಈಗ ನಾನು ಫುಲ್ ಡೋಸ್ನು ಅವ್ರದ್ದು 2,000 ರೂಪಾಯಿ ಒಂದು ಡೋಸ್. ಒಂದು ಸಲ ಹಾಫ್ ಡೋಸ್ ಹೊಡೆದು ಈಗ 2 ಸಲ ಫುಲ್ ಡೋಸ್ ಹೊಡೆದಿದ್ದೇನೆ. ಏನು ಗೊಬ್ಬರ ಹಾಕಿಲ್ಲ. ಆದ್ರೂ ಈಗ 4 ಅಡಿ ಆಲ್ರೆಡಿ ಬೆಳೆದೈತಿ. ಇನ್ನು ಈ 20-25 ಕ್ವಿಂಟಲ್ ತಗೊಂಬ ಸಾಧ್ಯತೆ ಐತಿ. ನಾನಂತೂ ಇನ್ನೂ ಗೊಬ್ಬರ ಹಾಕಿಲ್ಲ. ಮೆಣಸಿನ ಇಟ್ಟಿದ್ವಲ್ಲ ಅಂತಂದು ಕೇಸಿ ಜಾಸ್ತಿ ಬೆಳೆದು ಹುಳ ಬಂದು ಇದಾಗ್ತದೆ ಅಂತಂದು ಕೇಸಿ ಕುರುಡು ಬರ್ತೈತೆ ಅಂತಂದು ಕೇಸಿ ನಾನು ಇನ್ನೂ ಗೊಬ್ಬರ ಕೂಡ ಹಾಕಿಲ್ಲ. ನಾನು ಆಲ್ರೆಡಿ ಈಗ 5-6 ವರ್ಷದಿಂದ ಪೊನ್ನುಸ್ವಾಮಿನೇ ಮೆಣಸಿನ ಗಿಡಕ್ಕಾಗಲಿ ನಾನು 200 ಎಕರೆ ಹೊಲ ಮಾಡಿದರೆ ಅಷ್ಟಕ್ಕೂ ಗದ್ದೆಗೆ ಕೂಡ ಒಂದು 20 ಎಕರೆ ಕೊಟ್ಟಿದ್ದರು, ಬಳಸಿದ್ದೇನೆ ನಾನು. ಆಮೇಲೆ ಹತ್ತಿಗೆ ಮೆಣಸಿನ ಗಿಡಕ್ಕಂತೂ ಪೂರಾ 10 ಎಣ್ಣೆನೇ ಬಳಸೀನಿ. ನೀವು ಯಾರನ್ನ ಬಳಸ್ಕೊಂಬರಿದ್ರೆ ಅದರ ವ್ಯತ್ಯಾಸ ನೋಡಿ ಕೇಸಿ ಬಳಸ್ಕೋಬೋದು. ಪೊನ್ನುಸ್ವಾಮಿ ಎಣ್ಣೆ ಬಳಸಿದರೆ ನಮ್ಮ ಒಂದು ಬರೋಕ್ಕೆ ಚಾನ್ಸಸ್ ಇರ್ತೈತಿ. 2 ಬರೋಕ್ಕೂ ಚಾನ್ಸಸ್ ಇರ್ತೈತಿ. ಇದರಲ್ಲಿ ಶಕ್ತಿ ಇರ್ತೈತಿ. ಗಣಿಕಲಿಂದ ಗಣಿಕಿಗೆ ಒಟ್ಟ ಈ ಥರ ರೆಕ್ಕಿಗೊಂದು ಬರ್ತೈತಿ. ಇದು ಎಣ್ಣೆ ಹೊಡೆದದಕ್ಕೆ ಡಬಲ್ ಬರೋಕಚ್ಚೈತಿ. ಈ ಎಣ್ಣೆ ಹೊಡ್ಲಿಲ್ಲ ಅಂದರೆ ರೆಕ್ಕಿಗೆ ಒಂದೊಂದು ಬರ್ತಿತ್ತು. ನಮ್ಮ ಎಣ್ಣೆ ಹೊಡೆದ್ರಿಗಿನ ಇಂಗ್ಲೀಷ್ ಎಣ್ಣೆ ಹೊಡೆದ್ರೆ ಈ ಎಣ್ಣೆ ಹೊಡೆದದಕ್ಕೆ ಡಬಲ್ ಬರೋಕಚ್ಚೈತೆ. ರೆಕ್ಕಿಗೆ ಎರಡು ಬರೋಕಚ್ಚವ. ನೋಡ್ಗ ಇಲ್ಲಿ ನೋಡ್ರಿ, ಡಬಲ್ పొన్నూస్ రైతు సేవా కేంద్రం యూట్యూబ్ ఛానల్ ని లైక్ చేయండి, షేర్ చేయండి, సబ్స్క్రైబ్ చేసుకోండి. మరిన్ని అప్డేట్స్ కోసం పక్కనున్న గంట సింబల్ ని నొక్కండి. డిస్క్రిప్షన్ లో ఉన్న అడ్రస్ లింక్ పై క్లిక్ చేయండి.